ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಗಲ್ಫ್ ರಾಷ್ಟ್ರಗಳಲ್ಲಿ ಕನ್ನಡಿಗರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅವರನ್ನ ಹೇಗೆ ಅಲ್ಲಿಂದ ಸಿವಿಲಿಯನ್ ಏರ್ ಲಿಫ್ಟ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಕನ್ನಡಿಗರನ್ನ ಕರೆತರೋ ಬಗ್ಗೆ ಸರ್ಕಾರಗಳು ಕೂಡ ಭರವಸೆಯನ್ನು ಕೊಡ್ತಾ ಇದೆ. ಸರ್ಕಾರ ಖರ್ಚು ವೆಚ್ಚ ಭರಿಸುವ ಭರವಸೆಯನ್ನ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಬಟ್ ಇಲ್ಲಿನ ರಾಜ್ಯ ಸರ್ಕಾರ ರೆಡಿ ಇದ್ರೂ ಕೂಡ ಸೆಂಟ್ರಲ್ ಗವರ್ನಮೆಂಟ್ ಒಂದು ಡಿಸಿಷನ್ ಅನ್ನು ತಗೊಳ್ಬೇಕು. ಇಲ್ಲ, ಇನ್ನು ಯಾವುದು ಅವರು ಎಲ್ಲಿದ್ರೋ ಗೊತ್ತಿಲ್ಲ. ಈಗ ಯುರೋಪಲ್ಲಿ ಅಥವಾ ನೀವು ಈ ಕಡೆ ಏಷ್ಯಾದಲ್ಲಿ, ಯುರೋಪಲ್ಲಿ, ಅಮೆರಿಕಾದಲ್ಲಿ ಇದ್ದರೆ ವಯಾ ಮಿಡ್ಲ್ ಈಸ್ಟ್ ಬರೋದರ ಬದಲಿಗೆ ಬೇರೆ ರೂಟಲ್ಲಿ ಬರಬಹುದು. ಅಂಥವ್ರಿಗೆ ಕೆಲವ್ರಿಗೆ ಅವಕಾಶ ಇದೆ. ಸೊ ಅಂದರೆ ಯುರೋಪಲ್ಲಿ ಸ್ಟಕ್ ಆಗಿದ್ದಾರೆ, ಅವ್ರು ಇನ್ನೂ ಟೇಕ್ ಆಫೇ ಆಗಿಲ್ಲ ಅಲ್ಲಿಂದ. ಅವರು ಮಿಡ್ಲ್ ಈಸ್ಟ್ಗೆ ಬಂದು ಅಲ್ಲಿ ಫ್ಲೈಟ್ ಚೇಂಜ್ ಮಾಡಿ ಇಂಡಿಯಾಗೆ ಬರುವಂಥವರು ಇನ್ನೂ ಯುರೋಪಲ್ಲೇ ಇದ್ದಾರೆ ಸುಮಾರು ಜನ. ಅಮೆರಿಕಾದಲ್ಲೂ ಇದ್ದಾರೆ, ಏಷ್ಯಾದ ಕೆಲವು ಭಾಗದಲ್ಲೂ ಕೂಡ ಇದ್ದಾರೆ. ಸೊ ಅವರು ಬೇರೆ ಮಿಡ್ಲ್ ಈಸ್ಟ್ ರೂಟ್ ಅಲ್ಲದೆ ಬೇರೆ ರೂಟ್ ಮುಖಾಂತರವಾಗಿ ತಲುಪಬಹುದು. ಅಂದರೆ ಈಗ ಸಿಂಗಾಪುರ್ ಏರ್ಲೈನ್ಸ್ ಇರುತ್ತೆ, ಬ್ಯಾಂಕಾಕ್ ಏರ್ಲೈನ್ಸ್ ಇರುತ್ತೆ, ಕ್ಯಾಥೆ ಪೆಸಿಫಿಕ್ ಇರುತ್ತೆ. ಇವಕ್ಕೆಲ್ಲ ಬಹುಶಃ ಇಷ್ಟು ಮಟ್ಟಿಗೆ ಏನು ತೊಂದರೆ ಆಗೋದಿಲ್ಲ. ಸೊ ಅವರು ಆ ರೂಟಿಂದ ವಾಪಸ್ ಬರಲಿಕ್ಕೆ ಅವಕಾಶ ಇರುತ್ತೆ. ಸೊ ಏಷ್ಯನ್ ಕ್ಯಾರಿಯರ್ಸ್ ಮುಖಾಂತರ ಬರಲಿಕ್ಕೆ ಅವಕಾಶ ಇರುತ್ತೆ. ಅದು ಅವರವರ ಟ್ರಾವೆಲ್ ಏಜೆಂಟ್ ಜೊತೆ ಮಾತಾಡಿಕೊಂಡು ಅದನ್ನು ಕೋಆರ್ಡಿನೇಟ್ ಮಾಡ್ಬೋದು. ಆದರೆ ಮಿಡ್ಲ್ ಈಸ್ಟ್ ಮುಖಾಂತರನೇ ಬರಬೇಕು ಅಂತ ಅನಿವಾರ್ಯತೆ ಇರೋರಿಗೆ ಸದ್ಯಕ್ಕೆ ತೊಂದರೆ ಅಷ್ಟೇ. ಬೇರೆ ರೂಟಲ್ಲಿ ಬರೋರಿಗೆ ತೊಂದರೆ ಇಲ್ಲ ನನ್ನ ಪ್ರಕಾರ. ಇಲ್ಲ, ಯಾವುದು ಒಂದು ಮಾತ್ರ ಮೈನರ್ ಕ್ಯಾಶುಯಾಲಿಟಿ ಅಂತ ನಾನು ಅಲ್ಲಿ ಮಾತಾಡಿದಾಗ ಗೊತ್ತಾಯಿತು. ಅಂತ ಮೇಜರ್ ಕ್ಯಾಶುಯಾಲಿಟಿ ನಮ್ದು ಯಾವುದು ಇಲ್ಲಿವರೆಗೆ ರಿಪೋರ್ಟ್ ಆಗಿಲ್ಲ, ನಮ್ಗೆ ಆ ಮಾಹಿತಿ ಬಂದಿಲ್ಲ. ಇಲ್ಲ, ಆ ರೀತಿ ಮಾಹಿತಿ ಇಲ್ಲ. ಅವ್ರು ಕೊಡಬೇಕು, ಇಲ್ಲಾಂದರೆ ನಾವು ಇವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಅವರಿಂದ ತಗೊಳ್ಬೇಕಾಗುತ್ತೆ. ಇದ್ದಾರೆ. ಈಗ ನಾನು ಏರ್ ಲಿಫ್ಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಭಾರತ ಸರ್ಕಾರ ಮೊದಲು ರಾಜತಾಂತ್ರಿಕವಾಗಿ ಯುದ್ಧ ಪೀಡಿತ ರಾಷ್ಟ್ರಗಳಲ್ಲಿ ಒಂದು ಸೇಫ್ ಕಾರಿಡಾರ್ ಅನ್ನು ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಂಬರ್ಸು ಈ ಆಲ್ಮೋಸ್ಟ್ ಈ ಕುವೈತಿಂದ ಹಿಡಿದು ಎಲ್ಲ ಕೊಲ್ಲಿ ರಾಷ್ಟ್ರಗಳಿಗೆ ಹೋದಂತಹ ಭಾರತೀಯರ ಸಂಖ್ಯೆ ತುಂಬಾ ದೊಡ್ಡದಿದೆ. 90 ಲಕ್ಷ ಅಂತ ಅಂದಾಜು ಮಾಡಲಾಗ್ತಾ ಇದೆ. ನಾವು ಭಾರತದಲ್ಲಿ ಭಾರತ ಸರ್ಕಾರದ ವತಿಯಿಂದ ಅತಿ ದೊಡ್ಡ ಏರ್ ಲಿಫ್ಟ್ ಆಗಿದ್ದು 1,59,000 ಜನರನ್ನ ಕುವೈತ್ನಲ್ಲಿ ಲಾಸ್ಟ್ ಟೈಮ್ ಯುದ್ಧದ ಸಂದರ್ಭ ಇದ್ದಾಗ ಅದು ಆಲ್ಮೋಸ್ಟ್ 59 ದಿನ ತಗೊಳ್ತು. ಬಟ್ ಈ ಸಲ 90 ಲಕ್ಷ ಜನರನ್ನು ಕರ್ಕೊಂಡು ಬರೋದು ತಮಾಷೆ ಮಾತಲ್ಲ. ಅದಕ್ಕೊಂದು ಸೇಫ್ ಕಾರಿಡಾರ್ ಅನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಏನು ಹೆಜ್ಜೆನ ಭಾರತ ಇಡುತ್ತೆ, ಎಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು ನಾವು.